ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಶೈಲಶ್ರೀ ಚಂದ್ರಕಾಂತ್ ಅಂತ. ಸ್ವರಸಂಗೀತ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈಗ ನಾನು ಶಾಸ್ತ್ರೀಯ ಸಂಗೀತವನ್ನು ತಮಗೆಲ್ಲರಿಗೂ ಹೇಳ್ಕೊಡಲು ಇಷ್ಟಪಡ್ತಾ ಇದ್ದೀನಿ. ಆಸಕ್ತಿಯುಳ್ಳವರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮಗೆಲ್ಲರಿಗೂ ನಾವು ವಿಡಿಯೋಗಳು ಮಾಡಿದ್ದು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ತಲುಪ್ತೈತಿ. ಈಗ ನಾನು ಶಾಸ್ತ್ರೀಯ ಸಂಗೀತದ ಬಗ್ಗೆ ಸ್ವಲ್ಪ ಕಿರುಪರಿಚಯದ ಮಾಹಿತಿ ನೀಡ್ತೀನಿ. ಸಂಗೀತದಲ್ಲಿ 7 ಸ್ವರಗಳಿರ್ತಾವ. ಸ ರಿ ಗ ಮ ಪ ಧ ನಿ ಸ ಅಂತ ಹೇಳಿ 7 ಸ್ವರಗಳು, ಸಪ್ತ ಸ್ವರಗಳು. ಸ ಪ ಶುದ್ಧ ಸ್ವರಗಳಾಗಿರ್ತವ. ರಿ ಗ ಮ ಧ ನಿ 5 ಸ್ವರಗಳು ಎರಡೆರಡಾಗಿ ಬರ್ತಾವ. ಅದರಲ್ಲಿ ರಿ 2, ಗ 2, ಮ 2, ಧ 2, ನೀ 2 ಎಲ್ಲ ಸೇರಿ ಒಟ್ಟು 10 ಸ್ವರಗಳಾಗ್ತಾವ. ಸ ರಿ ಗ ಮ ಪ ಧ ನಿ ಒಟ್ಟು 12 ಸ್ವರಗಳಾಗ್ತಾವ. ರಿ ಅಂದ್ರೆ ಕೋಮಲ ಸ್ವರ, 2 ತೀವ್ರ ಸ್ವರ 2 ಬರ್ತಾವ. ಗ ಅಂದ್ರೆ ಕೋಮಲ ಸ್ವರ ಮತ್ತು ತೀವ್ರ ಸ್ವರ, ಅದರಲ್ಲಿ 2 ಬರ್ತಾವ. ಹೀಗೆ ರಿ ಗ ಮ ಧ ನಿ 5 ಸ್ವರದಲ್ಲಿ ಏನಾಗ್ತಾವ, ಕೋಮಲ ತೀವ್ರ ಬರ್ತಾವ. ಕೋಮಲ ಅಂದ್ರೆ ಮೃದುವಾಗಿ ನುಡಿಯುವ ಸ್ವರ, ಮತ್ತು ತೀವ್ರ ಸ್ವರ ಅಂದ್ರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ವಾಯ್ಸ್ ಬರ್ತೈತಿ. ಈಗ ನೀವು ಸಂಗೀತ ಕಲಿಬೇಕಂತಂದ್ರೆ ಎಲ್ಲರಿಗೂ ಹೆಂಗಪ್ಪ ಕಲಿಯೋದು ಕಷ್ಟ ಅಂತಂದು ಎಲ್ಲರಿಗೂ ಅನಿಸ್ತೈತಿ. ಆದ್ರೆ ಪ್ರಯತ್ನ ಮಾಡಿದ್ರೆ, ಸಾಧನೆ ಮಾಡಿದ್ರೆ ಯಾವುದು ಕಷ್ಟ ಅನ್ಸಂಗಿಲ್ಲ. ಆದ್ರೆ ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಕೊನೆಗೆ ಏನಿಲ್ಲ ಅಂದ್ರೂ ½ ಪ್ರಾಕ್ಟೀಸ್ ಮಾಡಬೇಕು. ನಾ ಹೇಳಿಕೊಟ್ಟ ತಕ್ಷಣ ನೀವು ಅದನ್ನ ½ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆಲ್ಲ ಚಲೋ ಆಗ್ತೈತಿ. ನೀವು ಆದಷ್ಟು ಬೇಗ ಕಲಿಬೇಕಂದ್ರೆ ಪ್ರಾಕ್ಟೀಸ್ ಜಾಸ್ತಿ ಮಾಡ್ರಿ. ಮತ್ತೆ ವಾಯ್ಸನ್ನ ಚೆನ್ನಾಗಿ ಇಟ್ಕೊಳ್ರಿ. ಕರ್ದ ಐಟಮ್ಸ್ ಜಾಸ್ತಿ ತಿನ್ಬೇಡ್ರಿ. ಮತ್ತೆ ಫ್ರಿಜ್ ಅಲ್ಲಿ ಐಟಮ್ಸ್ ಜಾಸ್ತಿ ತಿನ್ಬೇಡ್ರಿ. ಆದಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಮುಂದೆ ನಾನು ಹೆಂಗೆ ಕಲಿಸ್ತೀನಿ ಅಂದ್ರೆ ಹಂಗೆ ನಿಮ್ಗೆ ಕಲಿಯಕ್ಕೆ ಅವಕಾಶ ಸಿಗ್ತೈತಿ. ಈಗ ಎಲ್ಲಾ ಕಡೆ ಸ್ಪರ್ಧೆಗಳು ಏರ್ಪಡಿಸಿರ್ತಾರ. ಯಾವುದೇ ಫಂಕ್ಷನ್ಸ್ ಮಾಡಿದ್ರು ಹಾಡಿಂದಾನೇ ಸ್ಟಾರ್ಟ್ ಆಗ್ತೈತಿ. ಹಂಗಾಗಿ ಎಲ್ಲರಿಗೂ ಹಾಡು ಕಲ್ತ್ರೆ ಚೆನ್ನಾಗಿರ್ತೈತಿ. ಯಾವುದೇ ಫಂಕ್ಷನ್ ಸಮಾರಂಭಗಳಿಗೆ ಹೋದ್ರು ಹಾಡ್ಬೇಕು ಅಂತಂದ್ರೆ ಹಾಡ್ಬೋದು. ಮಕ್ಳಿಗೂ ಹೇಳ್ಕೊಡ್ಬೋದು. ಮಕ್ಕಳು ಎಲ್ಲಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರೆ ಅವರಿಗೂ ಬಹುಮಾನವನ್ನು ಗೆದ್ರೆ ಅವರಿಗೂ ಸಂತೋಷ ಆಗ್ತೈತಿ. ಹಾಗಾಗಿ ನಾನು ಈಗ ಈ ಸ್ವರಸಂಗೀತ ಕಾರ್ಯಕ್ರಮದಲ್ಲಿ ನನಗೆ ತಿಳಿದಷ್ಟನ್ನು ನಿಮಗೆ ಆದಷ್ಟು ಮಟ್ಟಿಗೆ ತಿಳಿಯಲು ಹೇಳಿಕೊಡಲು ಪ್ರಯತ್ನ ಮಾಡ್ತೀನಿ. ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀನಿ. ಸರಿಗಮ ಪದ ನಿಸಲಿಂದ ಆರೋಹಣ ಕ್ರಮ ಸರಿಗಮ ಪದ ನಿಸ, ಅವರೋಹಣ ಕ್ರಮ ಸಾನಿದಪ್ಪ ಮಗರೆಸ. ಆರೋಹಣ ಕ್ರಮದಲ್ಲಿ ಏನ್ ಮಾಡ್ಬೇಕಂದ್ರೆ ಧ್ವನಿ ಜಾಸ್ತಿ ಮಾಡ್ಕೊಂತ ಹೋಗ್ಬೇಕು. ಅವರೋಹಣ ಕ್ರಮದಲ್ಲಿ ಧ್ವನಿ ಕಡಿಮೆ ಮಾಡ್ಕೊಂತ ಬರ್ಬೇಕು. ಧ್ವನಿ ಜಾಸ್ತಿ ಅಂದ್ರೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ಕೊಂತ ಹೋಗ್ಬೇಕು. ಒಂದೇ ಸರ್ತಿ ಜಾಸ್ತಿ ಮಾಡಿದ್ರೆ ಅದು ಬೇರೆ ಸ್ವರ ಆಗ್ತೈತಿ. ಬರುವಾಗನೂ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ಬೇಕು. ಬಹಳ ಕಡಿಮೆ ಮಾಡಿದ್ರೆ ಅದು ಬೇರೆ ಸ್ವರ ಆಗ್ತೈತಿ. ಈಗ ನಾ ಶುರು ಮಾಡಿದಾಗ ನಿಮಗೆಲ್ಲ ಗೊತ್ತಾಗ್ತೈತಿ ಯಾವ ತರ ಮಾಡ್ಬೇಕು, ಯಾವ ತರ ಇಲ್ಲ ಅಂತೇಳಿ. ಮತ್ತೆ ಈಗ ನಾ ಸ್ಟಾರ್ಟ್ ಮಾಡ್ತೀನಿ. ಇದು ರಿ, ಇದು ಗ, ಇದು ಮ, ಇದು ಪ, ಧ, ನೀ, ಸ. ಸ, ನೀ, ಧ, ಪ, ಮ, ಗ, ರಿ, ಸ. ಸ ರಿ ಗ ಮ ಪ ಧ ನಿ ಸ, ಸ ನೀ ಧ ಪ ಮ ಗ ರೆ ಸ. ಆ
ಬ್ಲ್ಯಾಕ್ ಫೋರ್ತ್ ಸ್ಟ್ರಿಪ್ಲಿಂದ ಸ್ಟಾರ್ಟ್ ಆಗ್ತೈತಿ. ಗಂಡು ಮಕ್ಳದು ಬ್ಲ್ಯಾಕ್ ಸಿಕ್ಸ್ತ್ಲಿಂದ ಸ್ಟಾರ್ಟ್ ಆಗ್ತೈತಿ. ಹೆಣ್ಮಕ್ಳ ವಾಯ್ಸಿಗೆ ಫೋರ್ತ್ ಪಟ್ಟಿ, ಬ್ಲ್ಯಾಕ್ ಫೋರ್ತ್ ಪಟ್ಟಿಯಿಂದ ಸ್ಟಾರ್ಟ್ ಆಗ್ತೈತಲ್ಲ, ನಾವು ಆ ಫೋರ್ತ್ ಪಟ್ಟಿಯಿಂದ ಪ್ರಾಕ್ಟೀಸ್ ಮಾಡ್ಕೋಬೇಕು. ಈಗ ಸರಿಗಮ ಪದ ನಿಸ ಇನ್ನೊಂದು ಸತಿ ಹೇಳ್ತೀನಿ, ನೋಡ್ಕೊಳ್ರಿ. ಸರಿಗಮ ಪದ ನಿಸ ಸಾ ನಿ ದ ಪ ಮ ಗ ರೇ ಸ. ಇದು ಫಸ್ಟ್ ಅಲಂಕಾರ. ನಾನು ಬೇಸಿಕ್ ಫಸ್ಟ್ ಅಲಂಕಾರದಿಂದ ಹೇಳ್ಕೊಡ್ತೀನಿ. ನನಗೆ ಗೊತ್ತಿದ್ದಂದ್ರೆ ಅಲಂಕಾರಗಳು, ಜಂಟಿ ಸ್ವರಗಳು, ಭಕ್ತಿಗೀತೆಗಳು, ಭಾವಗೀತೆಗಳು, ಜಾನಪದ ಗೀತೆಗಳು, ದೇಶಭಕ್ತಿ ಗೀತೆಗಳು, ಇವೆಲ್ಲವನ್ನ ನಾನು ಹೇಳ್ಕೊಡ್ತೀನಿ. ಈ ಫಸ್ಟ್ ಅಲಂಕಾರ ಇವತ್ತು ಹೇಳೀನಿ ನಾನು ಇಂಟ್ರಡಕ್ಷನ್ ಜೊತೆಗೆ. ಈ ಫಸ್ಟ್ ಅಲಂಕಾರ ನೀವು ಪ್ರಾಕ್ಟೀಸ್ ಮಾಡ್ರಿ. ಇದನ್ನ ಫಾಸ್ಟ್ ಆಗಿ ಹೇಳ್ಕೊಡೋದು ನಾಳೆ ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಇದನ್ನು ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಅನ್ನು ತಿಳಿಸಿ. ಈಗ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ.